ರಾಜಕೀಯದಲ್ಲಿ ಡರ್ಟಿ ಟಾಕ್ನ ವಾರ್ ಮುಂದುವರೆದಿದೆ. ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಅಶ್ಲೀಲ ಪದ ಬಳಕೆ ವಿಚಾರ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಇದರ ನಡುವೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೂಡ ಪ್ರಾರಂಭ ಆಗಿದೆ. ಸಿಟಿ ರವಿ ಅವರು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಅಂತ ಕೇಸರಿ ಕಲಿಗೆ ಹೆಬ್ಬಾಳ್ಕರ್ ಚಾಲೆಂಜ್ ಹಾಕಿದ್ದಾರೆ. ಆಣೆ ಪ್ರಮಾಣ ಕೂಡ ಎಂಟರ್ ಆಯಿತು ಈ ವಿಚಾರದಲ್ಲಿ. ಇದೀಗ ಆಕ್ಷೇಪಾರ್ಹ ಪದ ಬಳಸಿಲ್ಲ ಅನ್ನೋದು ನಿಜ ಆದರೆ ಧರ್ಮಸ್ಥಳಕ್ಕೆ ಬನ್ನಿ, ಮಂಜುನಾಥನ ಸನ್ನಿಧಿಯಲ್ಲಿ ನಿಂತು ಆಣೆ ಮಾಡಿ, ಪತ್ನಿ ಜೊತೆ ಬಂದು ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಿ, ನಾನು ನನ್ನ ಕುಟುಂಬದ ಜೊತೆಯಲ್ಲೇ ಬರ್ತೀನಿ ಧರ್ಮಸ್ಥಳಕ್ಕೆ ಅಂತ ಸಿಟಿ ರವಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ, ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ, ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾರೆ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದು ಕಡೆ ಈ ತನಿಖೆ ಆಗಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದು ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ MLC ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಕೇಸ್ ಈಗ ಸಿಐಡಿಗೆ ಹಸ್ತಾಂತರ ಆಗಿದೆ. 2 ಕೇಸ್ ಹಸ್ತಾಂತರ ಮಾಡಿದ್ದಾರೆ ಕಮಿಷನರ್ ಯಡಮಾಟಿ. ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿಯಲ್ಲಿ ದಾಖಲಾದ ಕೇಸ್, ಸಚಿವೆ ಹೆಬ್ಬಾಳ್ಕರ್ ಅವರ ಆಪ್ತರು ನೀಡಿದಂತಹ ದೂರು, ಹಾಗೆ ಸಿಟಿ ರವಿ ಅವರ ಪರವಾಗಿ ಬಿಜೆಪಿಯ ನಾಯಕರು ನೀಡಿದ್ದ ದೂರು, 2 ದೂರನ್ನ ಇದೀಗ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸ್ ಕಮಿಷನರ್. ಒಂದ್ ಕಡೆ ಸಿಟಿ ರವಿ ಅವರು ಮತ್ತೊಂದು ಪ್ರತ್ಯೇಕ ದೂರನ್ನ ಇವತ್ತು ಕೊಟ್ಟಿದ್ದಾರೆ. 7 ಪುಟಗಳ ದೂರನ್ನ ಬರೆದಿದ್ದಾರೆ. ಈಗ ಆಲ್ರೆಡಿ ದಾಖಲಾಗಿರುವ 2 ದೂರು, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದ ಪ್ರಯೋಗ ಮಾಡಲಾಯಿತು ಅನ್ನೋದು, ಮತ್ತೊಂದು ಕಡೆ ಸಿಟಿ ರವಿ ಅವರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಅನ್ನೋದು. ಈ 2 ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸ್ ಕಮಿಷನರ್. ರಾಜಕೀಯದಲ್ಲಿ ಡರ್ಟಿ ಟಾಕ್ನ ವಾರ್ ಮುಂದುವರೆದಿದೆ. ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಅಶ್ಲೀಲ ಪದ ಬಳಕೆ ವಿಚಾರ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಇದರ ನಡುವೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೂಡ ಪ್ರಾರಂಭ ಆಗಿದೆ. ಸಿಟಿ ರವಿ ಅವರು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಅಂತ ಕೇಸರಿ ಕಲಿಗೆ ಹೆಬ್ಬಾಳ್ಕರ್ ಚಾಲೆಂಜ್ ಹಾಕಿದ್ದಾರೆ. ಆಣೆ ಪ್ರಮಾಣ ಕೂಡ ಎಂಟರ್ ಆಯಿತು ಈ ವಿಚಾರದಲ್ಲಿ. ಇದೀಗ ಆಕ್ಷೇಪಾರ್ಹ ಪದ ಬಳಸಿಲ್ಲ ಅನ್ನೋದು ನಿಜ ಆದರೆ ಧರ್ಮಸ್ಥಳಕ್ಕೆ ಬನ್ನಿ, ಮಂಜುನಾಥನ ಸನ್ನಿಧಿಯಲ್ಲಿ ನಿಂತು ಆಣೆ ಮಾಡಿ, ಪತ್ನಿ ಜೊತೆ ಬಂದು ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಿ, ನಾನು ನನ್ನ ಕುಟುಂಬದ ಜೊತೆಯಲ್ಲೇ ಬರ್ತೀನಿ ಧರ್ಮಸ್ಥಳಕ್ಕೆ ಅಂತ ಸಿಟಿ ರವಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು
ಧರ್ಮಸ್ಥಳ ಅಂತ ಹೇಳ್ತೀವಿ, ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾರೆ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದು ಕಡೆ ಈ ತನಿಖೆ ಆಗಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದು ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ MLC ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಕೇಸ್ ಈಗ ಸಿಐಡಿಗೆ ಹಸ್ತಾಂತರ ಆಗಿದೆ. 2 ಕೇಸ್ ಹಸ್ತಾಂತರ ಮಾಡಿದ್ದಾರೆ ಕಮಿಷನರ್ ಯಡಮಾಟಿನ್. ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿಯಲ್ಲಿ ದಾಖಲಾದ ಕೇಸ್, ಸಚಿವೆ ಹೆಬ್ಬಾಳ್ಕರ್ ಅವರ ಆಪ್ತರು ನೀಡಿದಂತಹ ದೂರು, ಹಾಗೆ ಸಿಟಿ ರವಿ ಅವರ ಪರವಾಗಿ ಬಿಜೆಪಿಯ ನಾಯಕರು ನೀಡಿದ್ದ ದೂರು, 2 ದೂರನ್ನ ಇದೀಗ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸ್ ಕಮಿಷನರ್. ಒಂದ್ ಕಡೆ ಸಿಟಿ ರವಿ ಅವರು ಮತ್ತೊಂದು ಪ್ರತ್ಯೇಕ ದೂರನ್ನ ಇವತ್ತು ಕೊಟ್ಟಿದ್ದಾರೆ. 7 ಪುಟಗಳ ದೂರನ್ನ ಬರೆದಿದ್ದಾರೆ. ಈಗ ಆಲ್ರೆಡಿ ದಾಖಲಾಗಿರುವ 2 ದೂರು, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದ ಪ್ರಯೋಗ ಮಾಡಲಾಯಿತು ಅನ್ನೋದು, ಮತ್ತೊಂದು ಕಡೆ ಸಿಟಿ ರವಿ ಅವರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಅನ್ನೋದು. ಈ 2 ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸ್ ಕಮಿಷನರ್. ರಾಜಕೀಯದಲ್ಲಿ ಡರ್ಟಿ ಟಾಕ್ನ ವಾರ್ ಮುಂದುವರೆದಿದೆ. ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಅಶ್ಲೀಲ ಪದ ಬಳಕೆ ವಿಚಾರ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಇದರ ನಡುವೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೂಡ ಪ್ರಾರಂಭ ಆಗಿದೆ. ಸಿಟಿ ರವಿ ಅವರು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಅಂತ ಕೇಸರಿ ಕಲಿಗೆ ಹೆಬ್ಬಾಳ್ಕರ್ ಚಾಲೆಂಜ್ ಹಾಕಿದ್ದಾರೆ. ಆಣೆ ಪ್ರಮಾಣ ಕೂಡ ಎಂಟರ್ ಆಯಿತು ಈ ವಿಚಾರದಲ್ಲಿ ಇದೀಗ.